Good morning, student. All of you, welcome to the social science online class of 10th standard. Today, we will study about the another new lesson in geography, that is about the Indian soils. ಭಾರತದ ಮಣ್ಣುಗಳು, ಭಾರತದಲ್ಲಿನ ವಿವಿಧ ಮಣ್ಣುಗಳ ವಿಧಗಳನ್ನು, ಅವುಗಳ ಲಕ್ಷಣಗಳನ್ನು ಹಾಗೂ ಮಣ್ಣಿನ ಸವೆತ, ಅದಕ್ಕೆ ಕಾರಣ, ಪರಿಣಾಮ ಅಥವಾ ಪರಿಹಾರೋಪಾಯಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುವುದು. So in this lesson you will study about the following points. Number 1, meaning and importance of soils in India, the types of soils and their distribution, soil erosion causes, effects and soil conservation. So in this lesson the one question is very important for examination, for 3 mark every year, 100% it will ask. So the reason for soil erosion or causes or effects of soil erosion or the conservation of soil, the methods of conservation of soil, ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನು 3 ಮಾರ್ಕಿಗೆ ಕೇಳ್ತಾರೆ ಪ್ರತಿ ವರ್ಷ. ಅಥವಾ ಸೊ ದ ಟೈಪ್ಸ್ ಆಫ್ ಸಾಯಿಲ್ ಇನ್ ಇಂಡಿಯಾ, ಅದರಲ್ಲಿ ಮಣ್ಣಿನ ವಿಧಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ. ಹಾಗೂ ಯಾವುದಾದ್ರೂ 2 ಮಣ್ಣಿನ ವ್ಯತ್ಯಾಸಗಳನ್ನು ಬರೀರಿ ಅಂತ. ಫಾರ್ ಎಕ್ಸಾಂಪಲ್, ಡಿಫ್ರೆನ್ಸ್ ಬಿಟ್ವೀನ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಸಾಯಿಲ್, ಇವುಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ. ಆಗ ನೀವು 3 ಪಾಯಿಂಟ್ಸ್ಗಳನ್ನು ಬರೀಬೇಕು. ಅವುಗಳ ಲಕ್ಷಣ, ಫಾರ್ ಎಕ್ಸಾಂಪಲ್ ಅದು ಹೇಗೆ ರಚನೆಯಾಗಿದೆ, ಅವುಗಳಲ್ಲಿರುವಂಥ ಕಂಟೆಂಟ್ ಯಾವುದು, ಅದು ಯಾವ ಬೆಳೆಗೆ ಯೋಗ್ಯವಾಗುತ್ತದೆ, ಇಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ. ಸೊ ದ ಫಸ್ಟ್, ದ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸಾಯಿಲ್. ದ ಫಸ್ಟ್ ಮೀನಿಂಗ್, ವಾಟ್ ಈಸ್ ಸಾಯಿಲ್? ಮಣ್ಣು ಎಂದರೇನು? ನಾವು ಭೂಮಿಯ ಮೇಲೆ ನೋಡ್ತೇವೆ, ಕೆಲವು ಕಡೆಯ ಮಣ್ಣು ಬೇರೆ ಬೇರೆ ಬೆಳೆಗಳಿಗೆ ಬೆಳೀಲಿಕ್ಕೆ ಸೂಕ್ತವಾಗಿದೆ, ಹಾಗೆ ಕೆಲವು ಕಡೆಯ ಮಣ್ಣು ಬೆಳೆಗಳಿಗೆ ಯೋಗ್ಯವಾಗಿಲ್ಲ. ಕೆಲವು ಕಡೆ ಮೇಲೆ ನಾವು ಭೂಮಿಯ ಮೇಲ್ಪದರದಲ್ಲಿ ಶಿಲೆಯನ್ನು ಮಾತ್ರ ನೋಡ್ತೇವೆ. ಸೊ ಈ ಮಣ್ಣನ್ನು ನಾವು ದಿನನಿತ್ಯ ನೋಡ್ತಿದ್ರು, ಅದಕ್ಕಿರುವ ವ್ಯಾಖ್ಯೆ ಅಂದರೆ ಅದರ ಅರ್ಥ ಏನು? ಆಲ್ ಆಫ್ ಯು ರಿಮೆಂಬರ್ ಫಾರ್ 1 mark, ದ ಸಾಯಿಲ್ ಇಸ್ ದ ಥಿನ್ ಸರ್ಫೇಸ್ ಲೇಯರ್ ಆಫ್ ದ ಅರ್ತ್. ಭೂಮಿಯ ಮೇಲಿನ ತೆಳುವಾದ ಪದರು. ಇದು ಯಾವುದರಿಂದ ಒಳಗೊಂಡಿದೆ ಕೇಳಿದೆ, ಕಾಂಪ್ರೈಸಿಂಗ್ ಆಫ್ ಕ್ಲೋಸ್ಲಿ ಇಂಟರ್ಮಿಕ್ಸ್ಡ್ ಮಿನರಲ್ ಆ್ಯಂಡ್ ಆರ್ಗ್ಯಾನಿಕ್ ಸಬ್ಸ್ಟ್ಯಾನ್ಸಸ್, ಖನಿಜ ಮತ್ತು ಜೈವಿಕ ಪದಾರ್ಥಗಳ ಮಿಶ್ರಣದಿಂದ ಕೂಡಿದ ಭೂಮಿಯ ಮೇಲಿನ ತೆಳುವಾದ ಪದರನ್ನು ಮಣ್ಣು ಎಂದು ಕರೆಯುತ್ತೇವೆ. ಗೊತ್ತಿಲ್ಲ ನಿಮಗೆ? ಸಾಯಿಲ್ ಇಸ್ ದ ಥಿನ್ ಸರ್ಫೇಸ್ ಆಫ್ ಲೇಯರ್ ಆಫ್ ದ ಅರ್ತ್ ಕಾಂಪ್ರೈಸಿಂಗ್ ಆಫ್ ಕ್ಲೋಸ್ಲಿ ಇಂಟರ್ಮಿಕ್ಸ್ಡ್ ಮಿನರಲ್ ಆ್ಯಂಡ್ ಆರ್ಗ್ಯಾನಿಕ್ ಸಬ್ಸ್ಟ್ಯಾನ್ಸಸ್. ಗೊತ್ತಿರಲಿ, ಭೂಮಿಯ ಮೇಲೆ ನಮಗೆ ಕಂಡುಬರುವ ಒಂದು ಅರ್ಧ ಅಥವಾ 1 ಫೀಟಷ್ಟು ಇದು ಬೆಳೆಗಳಿಗೆ ಬೆಳೀಲಿಕ್ಕೆ ಯೋಗ್ಯವಾದ ಫಲವತ್ತಾದ ಮಣ್ಣಾಗಿರುತ್ತೆ. ಅದರಲ್ಲಿ ಖನಿಜ ಮತ್ತು ಜೈವಿಕ ಅಂಶಗಳು, ಕೊಳೆತ ಜೈವಿಕ ಅಂಶಗಳು ಮಿಶ್ರಣವಾಗಿರ್ತವೆ. ಈ ಒಂದು ಪದರನ್ನು ನಾವು ಮಣ್ಣು ಅಂತ ಕರಿತೇವೆ. So it is a very important natural resource of India because agriculture is the main occupation of the people. What is the importance of the soil? You know, ಯಾವುದೇ ಬೆಳೆಯನ್ನು ಬೆಳಿಬೇಕಾದ್ರೆ, ಅಂದರೆ ಭೂಮಿ ಮೇಲೆ ಬಿತ್ತಿದ ಬೀಜ ಮೊಳಕೆ ಬರಬೇಕಾದ್ರೆ ಅಲ್ಲಿ ಮಣ್ಣಿರಬೇಕು, ಆ ಮಣ್ಣಿನಲ್ಲಿ ಫಲವತ್ತತೆ ಇರಬೇಕು. ಸೊ ಇದು ಒಂದು ಸ್ವಾಭಾವಿಕ ಸಂಪನ್ಮೂಲ. ಯಾಕಂದರೆ ಬಿಕಾಸ್ ದ ಅಗ್ರಿಕಲ್ಚರ್ ಇಸ್ ದ ಮೇನ್ ಆಕ್ಯುಪೇಷನ್ ಆಫ್ ದ ಪೀಪಲ್. ಕೃಷಿಗೆ ಮಾಡಬೇಕಾದ್ರೆ ಇದು ಬೇಕೇ ಬೇಕು. ಅಗ್ರಿಕಲ್ಚರ್ ಪ್ರೊಡಕ್ಷನ್ ಈಸ್ ಬೇಸಿಕಲಿ ಡಿಪೆಂಡೆಂಟ್ ಆನ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್. ಮುಖ್ಯವಾಗಿ ಇದರ ಫಲವತ್ತತೆಯನ್ನು ಏನು ಅವಲಂಬಿಸಿರುತ್ತೆ ಯಾವುದೇ ಬೆಳೆ ಅಥವಾ ಕೃಷಿಯ ಉತ್ಪಾದನೆ. ಸಾಯಿಲ್ ಫಾರ್ಮೇಷನ್ ಆಫ್ ಇಂಡಿಯಾ ಈಸ್ ಮೇನ್ಲಿ ರಿಲೇಟೆಡ್ ಟು ದ ಪೇರೆಂಟ್ ರಾಕ್, ರಿಲೀಫ್, climate and natural vegetation. So the another question, how it formed? ಮಣ್ಣು ಹೇಗೆ ರಚನೆ ಆಗ್ತದೆ? ಡ್ಯೂ ಟು the temperature and the wind and the rainfall, the rock disintegrated
And next, the organic substances added to these disintegrated parts of the rocks, and then it formed as soil. ಮೊದಲು ಶಿಲೆಯು ಸೂರ್ಯನ ಶಾಖ, ಗಾಳಿ ಅಥವಾ ಮಳೆಯ ನೀರಿಗೆ ಏನಾಗ್ತದೆ, ವಿಘಟನೆಗೊಳ್ಳುತ್ತದೆ, ಶಿಥಿಲೀಕರಣಗೊಳ್ಳುತ್ತದೆ, ಅದು ಚೂರುಗಳಾಗ್ತವೆ. ಆ ಚೂರುಗಳಿಗೆ ಕೊಳೆತ ಪ್ರಾಣಿ ಹಾಗೂ ಸಸ್ಯಜನ್ಯ ಪದಾರ್ಥಗಳು ಅಂದರೆ ಆರ್ಗ್ಯಾನಿಕ್ ಸಬ್ಸ್ಟ್ಯಾನ್ಸಸ್ ಸೇರಿ ಅದು ಫಲವತ್ತತೆಯನ್ನು ಪಡೆಯುತ್ತದೆ. ಸೊ ಇಲ್ಲಿ ಗೊತ್ತಿಲ್ಲ ನಿಮಗೆ, ಸಾಯಿಲ್ ಫಾರ್ಮೇಷನ್ ಆಫ್ ಇಂಡಿಯಾ ಇಸ್ ಮೇನ್ಲಿ ರಿಲೇಟೆಡ್ ಟು ದ ಪೇರೆಂಟ್ ರಾಕ್ ಅಂದರೆ ಮೂಲ ಶಿಲೆ. ಆಮೇಲೆ ರಿಲೀಫ್ ಕಂಡೀಷನ್ ಯಾವುದು ಸ್ವಾಭಾವಿಕವಾದ ಒಂದು ವ್ಯವಸ್ಥೆ, ವಾಯುಗುಣ ಹಾಗೂ ಸಸ್ಯವರ್ಗ. ಸೊ ದೆರ್ ಈಸ್ ಎ ವೈಡ್ ವೆರೈಟಿ ಆಫ್ ಸಾಯಿಲ್ಸ್ ಇನ್ ಇಂಡಿಯಾ. You know, India is a vast country. In the Indian geographical area influenced by the various climate condition. For example, South India, North India, or Northern Eastern India, or coastal region, the influenced by the climatic condition. On the basis of this, the soil was formed. So the types of soil, ಭಾರತದಲ್ಲಿನ ವಿವಿಧ ಭೌಗೋಳಿಕ ಪ್ರದೇಶ ಅಥವಾ ವಾಯುಗುಣ ಅಥವಾ ಮಳೆಯ ಪ್ರಮಾಣ ಅಥವಾ ಅಲ್ಲಿನ ನೈಸರ್ಗಿಕ ಪರಿಸ್ಥಿತಿ, ಇವುಗಳ ಆಧಾರದ ಮೇಲೆ ಅಲ್ಲಿನ ಮಣ್ಣಿನ ರಚನೆಯಾಗಿದೆ. ಅದರ ಆಧಾರದ ಮೇಲೆ ಭಾರತದಲ್ಲಿ ಕಂಡುಬರುವ ಮಣ್ಣನ್ನು ಈ ಕೆಳಗೆ ವಿಂಗಡಿಸ್ತಾರೆ. ದ ಟೈಪ್ಸ್ ಆಫ್ ಸಾಯಿಲ್ಸ್, ಆಲ್ ಆಫ್ ರಿಮೆಂಬರ್ ದಿಸ್ ಈಸ್ ಆಲ್ಸೋ ವೆರಿ ಸಿಂಪಲ್ ಕ್ವಶನ್. ತುಂಬ ವರ್ಷ ಇದನ್ನು ಕೇಳಿದ್ದಾರೆ. ಸುಲಭವಾಗಿ ನೀವು 3 ಮಾರ್ಕನ್ನು ಇದರಿಂದ ಪಡಿಬೋದು, ಆದರೆ ಸರಿಯಾಗಿ ಬರೀಬೇಕು. ದ ಸಾಯಿಲ್ಸ್ ಆಫ್ ಇಂಡಿಯಾ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 6 ಮೇನ್ ಟೈಪ್ಸ್. ರಿಮೆಂಬರ್, ಇದಕ್ಕೆ ಒಂದು ಅರ್ಧ ಮಾರ್ಕ್ ಇರ್ತದೆ. 6 ವಿಧಗಳನ್ನಾಗಿ ವಿಂಗಡಿಸಿದ್ದಾರೆ. ಅದರ ಸ್ಯಾಂಪಲ್ಸ್ ಇಲ್ಲಿ ತೋರಿಸಿದ್ದಾರೆ ಚಿತ್ರದಲ್ಲಿ. ದ ಫಸ್ಟ್ ಒನ್ ಆಲ್ಯುವಲ್ ಸಾಯಿಲ್, ಮೆಕ್ಕಲು ಮಣ್ಣು, ನದಿ ತಟದಲ್ಲಿ ಕಂಡುಬರುವಂಥ ಮೆಕ್ಕಲು ಮಣ್ಣು. ದ ಬ್ಲ್ಯಾಕ್ ಸಾಯಿಲ್, ಸೆಕೆಂಡ್ ಒನ್ ಕಪ್ಪು ಮಣ್ಣು. ದ ಥರ್ಡ್ ಒನ್ ರೆಡ್ ಸಾಯಿಲ್, and fourth one laterite soil, and fifth one desert soil, another one mountain soil. ಇಲ್ಲಿ ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಹಾಗೆ ದ್ರವ ವಿಲೀನೀಕರಣದಿಂದಾದಂಥ ಲ್ಯಾಟ್ರೈಟ್ ಸಾಯಿಲ್, ಆ್ಯಂಡ್ ಮರುಭೂಮಿ ಮಣ್ಣು, ಇನ್ನೊಂದು ಪರ್ವತ ಮಣ್ಣು ಅಂತ 6 ವಿಧಗಳನ್ನು ಮಾಡಿದ್ದಾರೆ. ದ ಫಸ್ಟ್ ಒನ್ ಆಲ್ಯುವಲ್ ಸಾಯಿಲ್. ಆಲ್ಯುವಲ್ ಸಾಯಿಲ್ ಅಥವಾ ಮೆಕ್ಕಲು ಮಣ್ಣಿನ ರಚನೆಗೆ ಕಾರಣವೇನು? ಆಲ್ ಆಫ್ ಯು ರಿಮೆಂಬರ್ ಫಾರ್ 1 ಮಾರ್ಕ್. ಇದು ಹೇಗೆ ರಚನೆಗೊಂಡಿದೆ ಕೇಳಿದರೆ, ದ ಸಾಯಿಲ್ ದಟ್ ಆರ್ ಕಂಪೋಸ್ಡ್ ಆಫ್ ದ ಅಲುವಿಯಂ ಆರ್ ಕಾಲ್ಡ್ ಅಲ್ಯುವಲ್ ಸಾಯಿಲ್. ದ ಸಾಯಿಲ್ ದಟ್ ಆರ್ ಕಂಪೋಸ್ಡ್ ಆಫ್ ಅಲುವಿಯಂ ಆರ್ ಕಾಲ್ಡ್ ಅಲ್ಯುವಲ್ ಸಾಯಿಲ್. ನದಿಗಳು ಸವೆಸುತ್ತಿರುವ ಮೆಕ್ಕಲು ಪದಾರ್ಥಗಳಿಂದ ಅಥವಾ ಪರ್ವತಗಳಿಂದ ಸವೆಸಿ ತಂದಂಥ ಕೊಳಕು ಪದಾರ್ಥಗಳಿಂದ ಈ ಮಣ್ಣು ಏನಾಗಿದೆ ಕೇಳಿದರೆ ರಚನೆಯಾಗಿದೆ. ದೇ ಆರ್ ಫಾರ್ಮ್ಡ್ ಫ್ರಮ್ ದ ಸೆಡಿಮೆಂಟ್ಸ್ ಡೆಪಾಸಿಟೆಡ್ ಬೈ ದ ರಿವರ್. ಗೊತ್ತಿರಲಿ ನಿಮಗೆ, ಇವುಗಳು ನದಿ ತಟದಲ್ಲಿ ಏನು ಪ್ರತಿ ವರ್ಷ ನದಿ ತನ್ನ ಪ್ರವಾಹದಲ್ಲಿ ತಂದು ಹಾಕುವಂಥ ಸಂಗ್ರಹಗಳಿಂದ ಇದು ರಚನೆಯಾಗಿದೆ. ಅದರಿಂದ ಸ್ತರಗಳ ರೀತಿಯಲ್ಲಿ ಇದು ರಚನೆಯಾಗಿದೆ ನದಿ ತಟದಲ್ಲಿ. ಫಾರ್ ಎಕ್ಸಾಂಪಲ್, ಉತ್ತರ ಭಾರತದ ಮೈದಾನ ಗಂಗಾ, ಯಮುನಾ ಮತ್ತು ಅದರ ಉಪನದಿಗಳು ಸವೆಸಿ ತರುವಂಥ ಒಂದು ಸಂಗ್ರಹದಿಂದ ರಚನೆಗೊಂಡಿದೆ ಅಂತ ಹೇಳ್ಬೋದು. ಸೊ ಆಲ್ ಆಫ್ ಯು ರಿಮೆಂಬರ್ ದ alluvial soil formed due to the sediments deposited by the rivers. So they composed of alluvium. All of you remember the soil that are composed of alluvium. ಮೆಕ್ಕಲು ಮಣ್ಣಿನ ಪದಾರ್ಥಗಳಿಂದ ಅಥವಾ ಜೈವಿಕ ಪದಾರ್ಥಗಳಿಂದ ಇದು ಕೂಡಿದೆ ಅಂತ ಹೇಳ್ಬೋದು. ಸೊ ದ ಡಿಸ್ಟ್ರಿಬ್ಯೂಷನ್, ಎಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ? ಸಾಮಾನ್ಯವಾಗಿ ಇಲ್ಲಿ ಯೆಲ್ಲೋ ಕಲರಲ್ಲಿ ಮಾರ್ಕ್ ಮಾಡಿದ್ದಾರೆ. ಉತ್ತರದ ನಾರ್ದರ್ನ್ ಗ್ರೇಟರ್ ಪ್ಲೇನ್ ಆಫ್ ಇಂಡಿಯಾ ಆ್ಯಂಡ್ ದ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ ಆ್ಯಂಡ್ ಇನ್ ನಾರ್ದರ್ನ್ ಈಸ್ಟರ್ನ್ ಪ್ಲೇನ್ ಹಾಗೂ ಗುಜರಾತ್ ಈ ಪ್ರದೇಶಗಳಲ್ಲಿ ಇದು ಕಂಡುಬರ್ತದೆ. ದೇ ಆರ್ ಫಾರ್ಮ್ಡ್ ಇನ್ ದ ಇಂಡೋ-ಗ್ಯಾಂಜೆಟಿಕ್ ಪ್ಲೇನ್ ಆ್ಯಂಡ್ ಬೈ ದ ಸೀ ವೇವ್ಸ್ ಇನ್ ಕೋಸ್ಟಲ್ ಪ್ಲೇನ್. ಉತ್ತರದ ಗಂಗಾ ನದಿ ಬಯಲು ಮತ್ತು ಕರಾವಳಿಯ
ಪ್ರದೇಶಗಳಲ್ಲಿ ಮೈದಾನ ಪ್ರದೇಶಗಳು ಇದು ಕಂಡುಬರುತ್ತೆ. ದೇ ಕವರ್ ಆ್ಯನ್ ಏರಿಯಾ ಆಫ್ ಅಬೌಟ್ 15 lakh kilometer. ಅದು ಬೇಡ, ನಿಮಗೆ ಎಲ್ಲಿ ಕಂಡುಬರುತ್ತೆ ಅದು ಗೊತ್ತಿದೆ ಸಾಕು. ದ ಮೇನ್ ಕ್ರಾಪ್ಸ್ ಇಟ್ ಈಸ್ ಸೂಟೇಬಲ್ ಫಾರ್ ದ ಗ್ರೋಯಿಂಗ್ ಆಫ್ ವೀಟ್, ಪ್ಯಾಡಿ, ಶುಗರ್ ಕೇನ್, ಕಾಟನ್, ಜೂಟ್ ಆ್ಯಂಡ್ ವೆಜಿಟೇಬಲ್ಸ್. ಇವುಗಳನ್ನು ಬೆಳೀಲಿಕ್ಕೆ ಇದು ಯೋಗ್ಯವಾಗಿದೆ. Think what is soil? Soil is the thin surface layer of the earth comprising of closely intermixed mineral and organic substances. So one of the important question. And another question, think and answer. How is alluvial soil formed? ಇದು ಹೇಗೆ ರಚನೆಗೊಂಡಿದೆ? ನಾನು ಆಗಲೇ ನಿಮಗೆ ಹೇಳಿದೆ. They are formed from the sediments deposited by the rivers. What are the reason for the diversity of soils in India? One of the important question. ನಮ್ಮಲ್ಲಿ ಬೇರೆ ಬೇರೆ ಥರದ ಮಣ್ಣುಗಳು ಕಂಡು ಬರಲಿಕ್ಕೆ ಕಾರಣ ಏನು ಕೇಳಿದರೆ, ಸೊ ದ ವೇರಿಯಸ್ ಇನ್ ಟೆಂಪರೇಚರ್, ದ ಪ್ರೆಷರ್ ಆ್ಯಂಡ್ ದ ಹ್ಯೂಮಿಡಿಟಿ ಆ್ಯಂಡ್ ದ ರೈನ್ಫಾಲ್ ಆ್ಯಂಡ್ ದ ರಿಲೀಫ್ ಕಂಡೀಷನ್. ಸೊ ದ ರಾಕ್, ದ ಪೇರೆಂಟ್ ರಾಕ್, ದ ರಿಲೀಫ್, ಕ್ಲೈಮೇಟ್, ನ್ಯಾಚುರಲ್ ವೆಜಿಟೇಷನ್. ಸೊ ದೀಸ್ ಆರ್ ದ ರೀಸನ್ ಫಾರ್ ದ ಡೈವರ್ಸಿಟಿ ಆಫ್ ಸಾಯಿಲ್ಸ್ ಇನ್ ಇಂಡಿಯಾ. The list of the types of soils found in India. Once again, alluvial soil, black soil, red soil, laterite soil, desert soil, mountain soil. So all of you note this and write in your notebook all these questions. The first we will take the black soil. The second one, the one completed alluvial soil. This soil is also known as regur. Very, very, very important question. The another name of the black soil, regur, and also it is called black cotton soil as they are best suited for the cotton cultivation. ಇದನ್ನು ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಕರೀಲಿಕ್ಕೆ ಕಾರಣ, ಇದು ಹತ್ತಿ ಬೆಳೆಗೆ ಯೋಗ್ಯವಾದ್ರಿಂದ ಕಪ್ಪು ಹತ್ತಿ ಮಣ್ಣು ಅಂತ ಕರೀತಾರೆ. ಫಾರ್ಮೇಷನ್, ಹೌ ಇಟ್ ಫಾರ್ಮ್ಡ್? ದೇ ಆರ್ ಡಿರೈವ್ಡ್ ಫ್ರಮ್ ದ basalt rock. So they are dark grey to black in color with high clay content. So all of you remember here one very important question is that in examination one question will ask write the difference between black and red soil. ನೀವಾಗ ಈ ಫೀಚರ್ಸ್ ಅನ್ನು ಬರಿಬೇಕು. ಆರ್ ರೈಟ್ ದ ಫೀಚರ್ಸ್ ಆಫ್ ಬ್ಲ್ಯಾಕ್ ಸಾಯಿಲ್. ಆಗ ಬರೆಯುವಾಗ ನೀವೇನು ಬರಿಬೇಕು ಕೇಳಿದರೆ, ನಂಬರ್ 1 ಇಟ್ ಈಸ್ ಸೂಟೇಬಲ್ ಫಾರ್ ದ ಕಲ್ಟಿವೇಶನ್ ಆಫ್ ಕಾಟನ್. ಸೆಕೆಂಡ್ ಒನ್, ಇಟ್ ಡಿರೈವ್ಡ್ ಫ್ರಮ್ ದ basalt rock, ಅಂದರೆ ಅಗ್ನಿಶಿಲೆಗಳಿಂದ ಇದು ರಚನೆಗೊಂಡಿದೆ. ಆ್ಯಂಡ್ ಇದು ಡಾರ್ಕ್ ಗ್ರೇ ಟು ಬ್ಲ್ಯಾಕ್ ಇನ್ ಕಲರ್, ಅದು ಕಂದು ಮತ್ತು ಕಪ್ಪು ಬಣ್ಣದಲ್ಲಿರ್ತದೆ. ಆ್ಯಂಡ್ ಜೇಡಿ ಮಣ್ಣಿನ ಅಂಶವನ್ನು ಹೆಚ್ಚು ಹೊಂದಿರುತ್ತೆ ವಿತ್ ಹೈ ಕ್ಲೇ ಕಂಟೆಂಟ್. ಇದು ಅದರ ಫೀಚರ್ಸ್. ಆ್ಯಂಡ್ ದೇ ಆರ್ ಹೈಲಿ ರಿಟೆಂಟಿವ್ ಆಫ್ ಮಾಯಿಶ್ಚರ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಕಾಂಪ್ಯಾಕ್ಟ್. ಇದು ಮುಖ್ಯವಾಗಿ ಗೊತ್ತಿರಬೇಕು ನಿಮಗೆ. ಬಿಟ್ಟ ಶಬ್ದಕ್ಕೆ ಬರ್ತದೆ ಮಲ್ಟಿಪಲ್ ಚಾಯ್ಸಲ್ಲಿ. ಇದರ ಸ್ಪೆಷಲ್ ಫೀಚರ್ ಏನು ಕೇಳಿದರೆ, ಇಟ್ ಹ್ಯಾಸ್ ದ ಪವರ್ ಟು ರಿಟೆಂಟಿವ್ ಆಫ್ ಮಾಯಿಶ್ಚರ್ ಆರ್ ವಾಟರ್ ಫಾರ್ ಎ ಲಾಂಗ್ ಟೈಮ್. ತನ್ನಲ್ಲಿ ತೇವಾಂಶವನ್ನು ಅಥವಾ ನೀರಿನ ಅಂಶವನ್ನು ಹಿಡಿದಿಟ್ಟುಕೊಳ್ಳುವ, ಭಾಳ ಸಮಯದಲ್ಲಿ ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನು ಇದು ಹೊಂದಿದೆ. ಬಿಕಾಸ್ ಇಟ್ ಹ್ಯಾಸ್ ಕ್ಲೇ ಕಂಟೆಂಟ್ ಮೋರ್. ಇದರಲ್ಲಿ ಜೇಡಿ ಮಣ್ಣಿನ ಕಣಗಳು ಜಾಸ್ತಿ ಇರುವುದರಿಂದ. The black soil are rarely found in the Deccan basalt trap region. ಇಲ್ಲಿ ಮಾರ್ಕ್ ಮಾಡಿದ್ದಾರೆ ಪರ್ಯಾಯ ಪ್ರಸ್ಥಭೂಮಿಯ, ಅದನ್ನು ಡೆಕ್ಕನ್ ಟ್ರ್ಯಾಪ್ ಅಂತಲೇ ಕರೀತಾರೆ ಅಥವಾ ಬಸಾಲ್ಟ್ ಟ್ರ್ಯಾಪ್ ಅಂತ ಕರೀತಾರೆ. ಒಂದು ಮಾರ್ಕಿಗೆ ಗೊತ್ತಿರಲಿ, ಕಪ್ಪು ಮಣ್ಣು ಕಂಡುಬರುವ ಈ ಪ್ರದೇಶವನ್ನು ಡೆಕ್ಕನ್ ಬಸಾಲ್ಟ್ ಟ್ರ್ಯಾಪ್. ಸೊ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಪಾರ್ಟ್ಸ್ ಆಫ್ ತೆಲಂಗಾಣ, ನಾರ್ದರ್ನ್ ಪಾರ್ಟ್ ಆಫ್ ಕರ್ನಾಟಕ, ಪಾರ್ಟ್ಸ್ ಆಫ್ ಗುಜರಾತ್ ಆ್ಯಂಡ್ ತಮಿಳುನಾಡು. ಇಲ್ಲಿ ಯಾವ್ಯಾವ ರಾಜ್ಯಗಳು ಉತ್ತರ, ಪಶ್ಚಿಮ, ಪೂರ್ವ, ದಕ್ಷಿಣಕ್ಕೆ ಬರ್ತವೆ ಅಂತ ನಿಮ್ಗೆ ಗೊತ್ತಿದೆ. ಅದರ ಎಲ್ಲದರಲ್ಲಿ ಈ ಪ್ರದೇಶ ಹಬ್ಬಿದೆ. ದೇ ಆಕ್ಯುಪೈ ಅಬೌಟ್ 5.4 lakh kilometer ಇನ್ ಇಂಡಿಯಾ. ಅದು ನೆನ್ಪಿಟ್ಕೊಳ್ಳೋದು ಬೇಡ ನೀವು ಕಿಲೋಮೀಟರ್ನೆಲ್ಲ. ಸೊ ಇಟ್ ಈಸ್ ಸೂಟೇಬಲ್ ಫಾರ್ ಆಲ್ ಟೈಪ್ ಆಫ್ ಕ್ರಾಪ್ಸ್, ಎಲ್ಲ ಬಗೆಯ ಬೆಳೆಗಳು. ಸ್ಪೆಷಲಿ ಇಟ್ ಈಸ್ ಸೂಟೇಬಲ್ ಫಾರ್ ದ ಗ್ರೋಯಿಂಗ್ ಆಫ್ ಕಾಟನ್, ಶುಗರ್ ಕೇನ್, ಜಾರ್, ಮೈಸ್, ಪಲ್ಸಸ್, ವೀಟ್, ಚಿಲ್ಲೀಸ್. ಇವುಗಳ ಬೆಳೆಗೆ ಇದು ಹೆಚ್ಚು ಯೋಗ್ಯವಾದದ್ದು. ದ ನೆಕ್ಸ್ಟ್ ರಿಮೆಂಬರ್ ದ ಥರ್ಡ್ ಒನ್, ರೆಡ್ ಸಾಯಿಲ್, ಕೆಂಪು ಮಣ್ಣು. ಕಂಪೇರ್ಡ್ ಟು ದ ಬ್ಲ್ಯಾಕ್ ಆ್ಯಂಡ್ ಅಲ್ಯುವಿಯಲ್ ಸಾಯಿಲ್ ಇಟ್ ಈಸ್ ನಾಟ್ ಫರ್ಟೈಲ್. ಇದಕ್ಕೆ ಫರ್ಟಿಲಿಟಿ ಕಡಿಮೆ ಅವುಗಳಿಗೆ ಹೋಲಿಸಿದರೆ, ಆದರೆ ಫರ್ಟಿಲಿಟಿಯನ್ನು ನಾವು ಸೇರಿಸಬೇಕು. ದಿ ಆರ್ ಫಾರ್ಮ್ಡ್ ಫ್ರಮ್ ದ ವೆದರಿಂಗ್ ಆಫ್ ಗ್ರಾನೈಟ್, ನೀಸ್ ಆ್ಯಂಡ್ ಅದರ್ಸ್ ಕ್ರಿಸ್ಟಾಲಿನ್ ರಾಕ್. ನಿಮಗೆ ಗೊತ್ತಿರಲಿ, ಇದು ಸ್ಫಟಿಕ ಶಿಲೆ ಅಥವಾ ಕೆಂಪು ಶಿಲೆಯ ಶಿಥಿಲೀಕರಣದಿಂದ ಆದಂಥ ಮಣ್ಣು. ದ ಕಲರ್ ಆಫ್ ದೀಸ್ ಸಾಯಿಲ್ಸ್ ಈಸ್ ಜನರಲಿ ರೆಡ್ ಆರ್ ರೆಡ್ಡಿಶ್ ಬ್ರೌನ್.
ಸಾಮಾನ್ಯವಾಗಿ ಕೆಂಪು ಅಥವಾ ಕೆಂಪು ಮಿಶ್ರಿತ ಕಂದು ಬಣ್ಣವಾಗಿರುತ್ತದೆ. ದೇ ಆರ್ ಮೋರ್ ಸ್ಯಾಂಡಿ ಆ್ಯಂಡ್ ಲೆಸ್ ಕ್ಲೇ. ದಿಸ್ ಈಸ್ ದ ಫೀಚರ್. ಇವುಗಳಲ್ಲಿ ಹೆಚ್ಚು ಮರಳು ಕಣಗಳಿರ್ತವೆ, ಕ್ಲೇ ಕಂಟೆಂಟ್ ಅಥವಾ ಜೇಡಿಮಣ್ಣಿನ ಕಣ ಕಡಿಮೆ. ಸೊ ದೇ ಡು ನಾಟ್ ರಿಟೈನ್ ಮಾಯಿಶ್ಚರ್, ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಆಗುವುದಿಲ್ಲದ್ರಿಂದ. ದೇ ಕವರ್ ಎ ವಾಸ್ಟ್ ಏರಿಯಾ ಅಬೌಟ್ 5.2 lakh kilometers in India. These soils are spread extensively in Tamil Nadu. ಇಲ್ಲಿ ಮಾರ್ಕ್ ಮಾಡಿದ್ದಾರೆ ರೆಡ್ ಕಲರಲ್ಲಿ. ತಮಿಳುನಾಡಲ್ಲಿ ಜಾಸ್ತಿ ಇದೆ ಅದು. ದೇ ಆರ್ ಆಲ್ಸೋ ಫೌಂಡ್ ಇನ್ ಸದರ್ನ್ ಕರ್ನಾಟಕ, ದಕ್ಷಿಣ ಕರ್ನಾಟಕದಲ್ಲಿ, ಪಾರ್ಟ್ಸ್ ಆಫ್ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಒಡಿಸ್ಸಾ, ಕೇರಳ, ಗೋವಾ, ಬಿಹಾರ್, ಉತ್ತರ ಪ್ರದೇಶ್, ಅಸ್ಸಾಂ, ಮಣಿಪುರ್, ನಾಗಾಲ್ಯಾಂಡ್, ವೆಸ್ಟ್ ಬೆಂಗಾಲ್, ಎಟ್ಸೆಟ್ರಾ. So the crops growing in this soil are ragi, millets, groundnuts, tobacco, potato, and also paddy we can growing, but we have to add fertility to this soil. The next ಒಂದು ವಿಚಿತ್ರವಾದ ಮಣ್ಣು, ಇದನ್ನು ಲ್ಯಾಟ್ರೈಟ್ ಸಾಯಿಲ್ ಅಂತ ಕರೀತಾರೆ, ಅಥವಾ ಕನ್ನಡದಲ್ಲಿ ದ್ರವ ಜಂಬಿಟ್ಟಿಗೆ ಮಣ್ಣು ಅಂತ ಕರೀತಾರೆ. ಯಾಕಂದರೆ ಬೇಸಿಗೆಯಲ್ಲಿ ಮೊದಲ ಬಾರಿಗೆ ಮಳೆ ಬಿದ್ದಾಗ ಈ ಮಣ್ಣಿನ ಮೇಲೆ ಮಣ್ಣಿನಿಂದ ವಾಸನೆ ಬರಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಕಾರಣ ಇದನ್ನು ಜಂಬಿಟ್ಟಿಗೆ ಮಣ್ಣು. ಮಳೆಗಾಲದಲ್ಲಿ ಅದು ಮೃದು ಆಗ್ತದೆ, ಬೇಸಿಗೆಯಲ್ಲಿ ಗಟ್ಟಿ ಆಗ್ತದೆ. ಗಟ್ಟಿ ಅಂದರೆ ಅದರಿಂದ ತುಂಡುಗಳನ್ನು ಕತ್ತರಿಸ್ಬೋದು, ಇಟ್ಟಿಗೆ ರೂಪವನ್ನು ಮಾಡ್ಬೋದು. ಅದಕ್ಕೆ ಕಾರಣ ಇದನ್ನು ಜಂಬಿಟ್ಟಿಗೆ ಅಥವಾ ದ್ರವ ವಿಲೀನೀಕರಣದಿಂದಾದ ಮಣ್ಣು ಅಥವಾ ಇಂಗ್ಲೀಷಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಅಂತ ಕರೀತಾರೆ. The only one reason for the formation of laterite soil, that is the high temperature and the high or the more rainfall. ಇದಕ್ಕೆ ಅತಿ ಮಳೆ ಮತ್ತು ಅತಿ ಉಷ್ಣಾಂಶವು ಇದರ ರಚನೆಗೆ ಕಾರಣ. ದಿ ಸಾಯಿಲ್ಸ್ ಆರ್ ಫಾರ್ಮ್ಡ್ ಇನ್ ಟ್ರಾಪಿಕಲ್ ಏರಿಯಾಸ್ ಅಂಡರ್ ದ ಕಂಡೀಷನ್ ಆಫ್ ಹೈ ಟೆಂಪರೇಚರ್ ಆ್ಯಂಡ್ ಹೈ ರೈನ್ಫಾಲ್. ನಾನು ಆಗಲೇ ಹೇಳಿದಾಗೆ ಗೊತ್ತಿರಲಿ ನಿಮಗೆ, ಇದು ಎಲ್ಲಿ ಕಂಡುಬರ್ತದೆ ಕೇಳಿದರೆ ಉಷ್ಣ ಪ್ರದೇಶದಲ್ಲಿ ಕಂಡುಬರ್ತದೆ. ಎಲ್ಲಿ ಹೆಚ್ಚು ಮಳೆ ಮತ್ತು ಹೆಚ್ಚು ಉಷ್ಣತೆ ಇರ್ತದೆ ಅಲ್ಲಿ ಈ ಮಣ್ಣು ಕಂಡುಬರ್ತದೆ. ದೇ ಆರ್ ಮೇನ್ಲಿ ಫೌಂಡ್ ಇನ್ ದ ಅಪ್ಲ್ಯಾಂಡ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್, ದ ಛೋಟಾ ನಾಗ್ಪುರ್ ಪ್ಲೇಟ್ಯೂ, ದ ರಾಜ್ಮಹಲ್ ಹಿಲ್ಸ್, ವಿಂಧ್ಯಾಸ್ ಆ್ಯಂಡ್ ಸಾತ್ಪುರ. ಮುಖ್ಯವಾಗಿ ಪರ್ವತ ಪ್ರದೇಶಗಳಲ್ಲಿ ಅಥವಾ ತಪ್ಪಲುಗಳಲ್ಲಿ ಇದು ಕಂಡುಬರುವಂಥದ್ದು. ದೀಸ್ ಸಾಯಿಲ್ಸ್ ಆರ್ ಕವರ್ ಆನ್ ಏರಿಯಾ ಆಫ್ 2.48 lakh kilometers in India. They are leached soils, not fertile, and are of limited use. ಗೊತ್ತಿರಲಿ, ಇವುಗಳು ದ್ರವ ವಿಲೀನೀಕರಣ ಅಥವಾ ಲೀಚಿಂಗ್. ಏನು ಭೂಮಿ ಲೀಚಿಂಗ್ ಅಂದರೆ ಏನು? ಭೂಮಿಯ ಮೇಲೆ ಮಳೆ ನೀರು ಬಿದ್ದಾಗ ಆ ಮಳೆ ನೀರು ತನ್ನೊಂದಿಗೆ ಕೆಲವು ಅಂಶಗಳನ್ನು ಕರಗಿಸಿಕೊಂಡು ಭೂಮಿಯ ಒಳಗಿಳಿತದೆ. ಆ ನೀರಿನಲ್ಲಿ ಕರಗಲಾಗದ ಇರುವಂಥ ಕೆಲವು ವಸ್ತುಗಳು ಭೂಮಿಯ ಮೇಲ್ಪದರದಲ್ಲಿ ಸಂಗ್ರಹಗೊಳ್ಳುತ್ತವೆ. ಅದರಿಂದ ಈ ಮಣ್ಣು ರಚನೆ ಆಗ್ತದೆ. ಆದರೆ ಇದು ಫಲವತ್ತತೆಯನ್ನು ಹೊಂದಿರುವುದಿಲ್ಲ. ಆದರೆ ಪರ್ವತ ಪ್ರದೇಶಗಳ ಕೆಲವು ಬೆಳೆಗಳಿಗೆ ಇದು ಸೂಕ್ತವಾಗಿದೆ. ಅವುಗಳಲ್ಲಿ ಮುಖ್ಯವಾಗಿ ಕ್ಯಾಶ್ಯೂನಟ್, ರಬ್ಬರ್, ಟೀ, ಕಾಫಿ, ಪ್ಯಾಡಿ ಇದನ್ನು ಬೆಳೆ ಮಾಡ್ಬೋದು. So think and answer. How does black soil for retention of moisture? ಗೊತ್ತಿಲ್ಲ ನಿಮಗೆ. It has high clay content and extremely compact. ಇದು ಅತಿ ಜೇಡಿ ಮಣ್ಣಿನ ಕಣವನ್ನು ಹೊಂದಿದ್ದು ಅಂಟು ಆಗಿರುತ್ತದೆ. What are the features of red soil? Formed from the weathering of granite. ನೆನಪಿಲ್ಲ ನಿಮಗೆ, ಅಲ್ಲಿ ಬ್ಲ್ಯಾಕ್ ಸಾಯಿಲ್ ನೆನಪಿಟ್ಕೊಂಡ್ರೆ ಇಲ್ಲಿ ರೆಡ್ ಸಾಯಿಲ್ ಬಗ್ಗೆ. ನೀಸ್ ಆ್ಯಂಡ್ ಅದರ್ ಕ್ರಿಸ್ಟಾಲಿನ್ ರಾಕ್ಸ್. ದ ಕಲರ್ ಆಫ್ ದೀಸ್ ಸಾಯಿಲ್ಸ್ ಈಸ್ ಜನರಲಿ ರೆಡ್ ಆರ್ ರೆಡಿಸಮ್ ಬ್ರೌನ್. ದೇ ಆರ್ ಮೋರ್ ಸ್ಯಾಂಡಿ ಆ್ಯಂಡ್ ಲೆಸ್ ಕ್ಲೇ, ಸೊ ದೇ ಡು ನಾಟ್ ರಿಟೈನ್ ಮಾಯಿಶ್ಚರ್. ದೀಸ್ ಆರ್ ದ ಫೀಚರ್ಸ್ ಆಫ್ ರೆಡ್ ಸಾಯಿಲ್. ದ ನೆಕ್ಸ್ಟ್ ಡೆಸರ್ಟ್ ಸಾಯಿಲ್, ಮರುಭೂಮಿ ಮಣ್ಣು. ಹೇಳುವಾಗಲೇ ಗೊತ್ತಾಗ್ತದೆ ಇದು ಯಾವುದಕ್ಕೂ ಯೋಗ್ಯ ಅಲ್ಲ. ಯಾಕಂತಂದರೆ ಮರಳಿನಿಂದ ಕೂಡಿದ್ದು, ಲವಣಾಂಶಗಳಿಂದ ಕೂಡಿರ್ತದೆ, ನೀರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಇಲ್ಲ. ಆದ ಕಾರಣ ಈ ಮಣ್ಣು ಯಾವುದೇ ಬೆಳೆಗೆ ಸೂಕ್ತವಲ್ಲ. ಸೊ ದಿ ಸಾಯಿಲ್ಸ್ ಆರ್ ಫಾರ್ಮ್ಡ್ ಅಂಡರ್ ಡೆಸರ್ಟ್ ಆ್ಯಂಡ್ ಸೆಮಿ ಡೆಸರ್ಟ್ ಕಂಡೀಷನ್. ಮರುಭೂಮಿ ಹಾಗೂ ಅರೆ ಮರುಭೂಮಿ ಪರಿಸ್ಥಿತಿಯಲ್ಲಿ ಇವು ನಿರ್ಮಾಣವಾಗಿರುತ್ತವೆ ಶಿಲೆಗಳ ವಿಘಟನೆಯಿಂದ. ದೇ ಆರ್ ಲಾರ್ಜ್ಲಿ ಫೌಂಡ್ ಇನ್ ದ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಆರ್ ಮೇನ್ಲಿ ಇನ್ ರಾಜಸ್ಥಾನ್. ಇಲ್ಲಿ ನಾವು ನೋಡ್ಬೋದು ಡೆಸರ್ಟ್ ಸಾಯಿಲ್, ಮರುಭೂಮಿಯಲ್ಲಿ ರಾಶಿ ರಾಶಿ ಈ ಥರ ಮರಳು ಬಿದ್ದುಕೊಂಡಿರುತ್ತೆ. ದೇ ಆರ್ ಫೇರ್ಲಿ ಫ್ರೈಯೇಬಲ್, ಹ್ಯಾವ್ ಎ ಹೈ ಕಂಟೆಂಟ್ ಆಫ್ ಸಾಲ್ಯುಬಲ್ ಸಾಲ್ಟ್. ಅವ್ರ ನೀರಿನಲ್ಲಿ ಕರಗಬಹುದಂಥ ಉಪ್ಪಿನ ಅಂಶ ಅದರಲ್ಲಿ ತುಂಬ ಇರ್ತದೆ. ಆ್ಯಂಡ್ ತುಂಬ
ಮಣ್ಣು ಡ್ರೈ ಆಗಿರುತ್ತೆ. ದೇ ಆರ್ ಸ್ಯಾಂಡಿ ಆ್ಯಂಡ್ ಲೋ ಇನ್ ಮಾಯಿಶ್ಚರ್ ಆ್ಯಂಡ್ ಹ್ಯೂಮಸ್. ಇದರಲ್ಲಿ ಹ್ಯೂಮಸ್ ಅಥವಾ ಪ್ರಾಣಿಜನ್ಯ ಸಸ್ಯಜನ್ಯ ಕೊಳೆತ ಪದಾರ್ಥಗಳು, ಆರ್ಗ್ಯಾನಿಕ್ ಮೆಟೀರಿಯಲ್ಸ್, ಅದರಲ್ಲಿ ಸಬ್ಸ್ಟೆನ್ಸಸ್ ಇರುವುದಿಲ್ಲ. ಮರಳು ಕಣಗಳು ಜಾಸ್ತಿ ಆಗಿರ್ತವೆ, ಅವು ಕಣ ರೂಪದಲ್ಲಿರ್ತವೆ, ಒಂದಕ್ಕೊಂದು ಅಂಟಿಕೊಂಡಿರುವುದಿಲ್ಲ ಆ್ಯಂಡ್ ಮಾಯಿಶ್ಚರ್ನ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಇಲ್ಲ. ದೇ ಆರ್ ನಾಟ್ ಸೂಟೇಬಲ್ ಫಾರ್ ದ ಕಲ್ಟಿವೇಷನ್ ಆಫ್ ಮ್ಯಾನಿ ಕ್ರಾಪ್ಸ್. ಯಾವುದೇ ಬೆಳೆಗೆ ಇದು ಯೋಗ್ಯ ಅಲ್ಲ. ದ ಮೇಜರ್ ಪಾರ್ಟ್ಸ್ ಆಫ್ ರಾಜಸ್ಥಾನ್, ಇಲ್ಲಿ ಮಾರ್ಕ್ ಮಾಡಿದ್ದಾರೆ ಪಿಂಕ್ ಕಲರಲ್ಲಿ, ಸದರ್ನ್ ಹರಿಯಾಣ, ಪಂಜಾಬ್ ಆ್ಯಂಡ್ ನಾರ್ದರ್ನ್ ಪಾರ್ಟ್ ಆಫ್ ಗುಜರಾತ್. ಸೊ ದಿಸ್ ಏರಿಯಾ ಕವರ್ಡ್ ವಿತ್ ದ ಡೆಸರ್ಟ್ ಸಾಯಿಲ್. ದೇ ಆಕ್ಯುಪೈ ಅಬೌಟ್ 1.42 lakh kilometer in India. ದ ಮೇನ್ ಕ್ರಾಪ್ ಡೇಟ್, ನಿಮ್ಗೆ ಗೊತ್ತಿದೆ, ಖರ್ಜೂರ ಈ ಮಣ್ಣಿನಲ್ಲಿ ಬೆಳೀತದೆ, ಅದಕ್ಕೆ ಹೆಚ್ಚು ಸೂಕ್ತವಾದಂತ ಹೇಳ್ಬೋದು. ಮರುಭೂಮಿ ಬೆಳೆ ಅಂದರೆ ಖರ್ಜೂರ. ಆ್ಯಂಡ್ ಪರ್ ಮಿಲೆಟ್, ಈಗ ನವಣೆ ಅಂತ ಅಥವಾ ನಾವೇನು ಹೇಳ್ತೇವೆ ಅದನ್ನು ಬೆಳೀಲಿಕ್ಕೆ ಕೆಲವು ನೀರು ಇದ್ದಲ್ಲಿ, ಓಯಸಿಸ್ ಅಥವಾ ನೀರಿನ ಆಸರೆ ಇದ್ದಲ್ಲಿ ಅದನ್ನು ಬೆಳೀಲಿಕ್ಕೆ ಯೋಗ್ಯ ಅಂತ ಹೇಳ್ಬೋದು. ಸೊ ದ ಲಾಸ್ಟ್ ಒನ್, ಮೌಂಟೇನ್ ಸಾಯಿಲ್. ದ ಫಾರ್ಮೇಷನ್ ಅಂದರೆ ಗುಡ್ಡಗಾಡು ಅಥವಾ ಪರ್ವತ ಪ್ರದೇಶಗಳಲ್ಲಿ ಮಣ್ಣು ಕೊಳೆತ ಪ್ರಾಣಿ ಮತ್ತು ಸಸ್ಯಜನ್ಯ ಪದಾರ್ಥಗಳಿಂದ ರಚನೆಯಾಗಿರ್ತದೆ. ದೇ ಆರ್ ಮೋಸ್ಟ್ಲಿ ಫಾರ್ಮ್ ಡ್ಯೂ ಟು ದ ಡಿಕಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ನಾನು ಆಗ ಹೇಳಿದಾಗೆ ಜೈವಿಕ ಪದಾರ್ಥಗಳ ಡಿಕಾಂಪೋಸಿಷನ್ನಿಂದ ಇದು ರಚನೆಗೊಂಡಿದೆ. ದಿ ಸಾಯಿಲ್ಸ್ ಆರ್ ಮೇನ್ಲಿ ಫೌಂಡ್ ಆನ್ ದ ಸ್ಲೋಪ್ ಆಫ್ ಮೌಂಟೇನ್ಸ್ ಆ್ಯಂಡ್ ಹಿಲ್ಸ್ ಕವರ್ಡ್ ಬೈ ಫಾರೆಸ್ಟ್. ಸೊ ರಿಮೆಂಬರ್ ಹೌ ಇಟ್ ಫಾರ್ಮ್ಡ್. ಆ್ಯಂಡ್ ದೇ ಆರ್ ಲಾರ್ಜ್ಲಿ ಫೌಂಡ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಮಣಿಪುರ್ ಸ್ಟೇಟ್ಸ್ ಅಲಾಂಗ್ ದ ವೆಸ್ಟರ್ನ್ ಘಾಟ್ಸ್. ಎಲ್ಲಿ ಪರ್ವತ ಪ್ರದೇಶಗಳಿವೆ ಸಾಮಾನ್ಯವಾಗಿ ಅಲ್ಲಿ ಈ ಪರ್ವತ ಮಣ್ಣು ಕಂಡುಬರ್ತವೆ. These soils cover an area of 2.85 lakh kilometers. The mountain soil is suitable for the growing of coffee, tea, fruits. ಇಲ್ಲಿ ಗೊತ್ತಿಲ್ಲ ನಿಮಗೆ, ಪರ್ವತದ ಮಣ್ಣು ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳಿಗೆ. ಅದೇ ರೀತಿ ಲ್ಯಾಟ್ರೈಟ್ ಸಾಯಿಲ್, ದೇ ಆರ್ ರಿಚ್ ಇನ್ ಹ್ಯೂಮಸ್ ಆ್ಯಂಡ್ ಆರ್ ಫರ್ಟೈಲ್. ಇದರ ಲಕ್ಷಣ ಗೊತ್ತಿಲ್ಲ ನಿಮಗೆ, ಇವು ಹ್ಯೂಮಸ್ಸನ್ನು ಅತಿಯಾಗಿ ಹೊಂದಿರ್ತವೆ. ಹ್ಯೂಮಸ್ ಅಂದರೆ ಕೊಳೆತ ಪ್ರಾಣಿ ಮತ್ತು ಸಸ್ಯಜನ್ಯ ಪದಾರ್ಥಗಳು, ಮತ್ತು ಅತಿ ಫಲವತ್ತತೆಯಿಂದ ಕೂಡಿರ್ತವೆ. ದೇ ಆರ್ ಯೂಸ್ಫುಲ್ ಫಾರ್ ಪ್ಲಾಂಟೇಶನ್ ಕ್ರಾಪ್ಸ್. ಆಲ್ ಆಫ್ ಯು ರಿಮೆಂಬರ್ ಫಾರ್ 1 mark. So these are the types of soils and the features of soil and the soils suitable for the various crops growing. The very important question in this lesson, that is the soil erosion. Here 3 questions are there. The problem of soil erosion in India. What are the reason for this or causes for soil erosion? All of you remember carefully. And the effects of soil erosion. And very important question of this lesson is the last one, that is the methods to conservation of soil erosion. ಅಂದರೆ ಮಣ್ಣಿನ ಸವೆತ ಎಂದರೇನು, ಮಣ್ಣಿನ ಸವೆತಕ್ಕೆ ಕಾರಣಗಳೇನು, ಮಣ್ಣಿನ ಸವೆತದಿಂದ ಆಗುವ ಪರಿಣಾಮಗಳೇನು, ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳು ಯಾವುವು. ಈ 3 ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಖಂಡಿತ ಪ್ರತಿ ವರ್ಷ ಬರ್ತದೆ. ತಪ್ಪಿದರೆ ಮಣ್ಣಿನ ಲಕ್ಷಣಗಳನ್ನು ಬರೆಯಿರಿ. ಯಾವುದಾದ್ರೂ 2 ಮಣ್ಣಿನ ಲಕ್ಷಣಗಳನ್ನು ಕೇಳ್ಬೋದು ಅಥವಾ ವ್ಯತ್ಯಾಸವನ್ನು ಕೇಳ್ಬೋದು. ಸೊ ಕೇರ್ಫುಲಿ ಲಿಸನ್ ಮೀ ಆ್ಯಂಡ್ ಅಬ್ಸರ್ವ್ ದ ಲೆಸನ್ ಆ್ಯಂಡ್ ಆಲ್ಸೋ ನೋಟ್ ದ ಪಾಯಿಂಟ್ ಇನ್ ಯುವರ್ ನೋಟ್ಬುಕ್. ದ ಫಸ್ಟ್ ಒನ್, ದ ಮೀನಿಂಗ್ ಆಫ್ ಸಾಯಿಲ್ ಇರೋಷನ್. ಮಣ್ಣಿನ ಸವೆತ ಎಂದರೇನು? ಸಾಯಿಲ್ ಇರೋಷನ್ ರೆಫರ್ಸ್ ಟು ದ ರಿಮೂವಲ್ ಆಫ್ ಟಾಪ್ ಸಾಯಿಲ್ ಬೈ ನ್ಯಾಚುರಲ್ ಏಜೆಂಟ್ಸ್. ಮಣ್ಣಿನ ಸವೆತ ಎಂದರೆ ಗೊತ್ತಿರಲಿ ನಿಮಗೆ, ಭೂಮಿಯ ಮೇಲಿನ ಹರಿಯುವ ನೀರು, ಗಾಳಿ ಅಥವಾ ಸ್ವಾಭಾವಿಕ ಶಕ್ತಿಗಳಿಂದ ಭೂಮಿಯ ತೆಳುವಾದ ಮೇಲೆ ಆವರಿಸಿರುವಂಥ ಮಣ್ಣಿನ ಪದರು ಸವೆಯುವಂಥದ್ದು ಅಥವಾ ಸವೆದು ಹೋಗುವಂಥದ್ದು. ಇದು ಹರಿಯುವ ನೀರಿನಿಂದ ಆಗಿರ್ಬೋದು ಅಥವಾ ಗಾಳಿಯಿಂದ ಆಗ್ಬೋದು ಅಥವಾ ಇತರ ನೈಸರ್ಗಿಕ ಶಕ್ತಿಗಳಿಂದ ಆಗಿರ್ಬೋದು. ಸೊ ಸಾಯಿಲ್ ಇರೋಷನ್ ರೆಫರ್ಸ್ ಟು ದ ರಿಮೂವಲ್ ಆಫ್ ಟಾಪ್ ಸಾಯಿಲ್ ಆರ್ ಟಾಪ್ ಲೇಯರ್ ಆಫ್ ದ ಅರ್ತ್ ಬೈ ನ್ಯಾಚುರಲ್ ಏಜೆಂಟ್. ಭೂಮಿಯ ಮೇಲ್ಪದರಿನ ಆ ಮಣ್ಣು ಸವೆದು ಹೋಗೋದನ್ನು ಮಣ್ಣಿನ ಸವೆತ ಅಂತ ಕರಿತೇವೆ. ದ ರಿವರ್ಸ್, ಗ್ಲೇಸಿಯರ್ಸ್, ವಿಂಡ್, ಸೀ ವೇವ್ಸ್ ಎಟ್ಸೆಟ್ರಾ remove the top layer of the fertile soil and deflate the fertility of the soil.
ಮಣ್ಣನ್ನು ಸವೆಸಿ ಅಥವಾ ಮಣ್ಣಿನಲ್ಲಿರುವ ಫಲವತ್ತತೆಯನ್ನು ಇವು ಕಡಿಮೆ ಮಾಡ್ತವೆ. ಯಾವುದು? ನದಿಗಳು, ಹಿಮನದಿಗಳು, ಗಾಳಿ ಮತ್ತು ಸಮುದ್ರದ ಅಲೆಗಳು. ಕಾಸಸ್ ವೆರಿ ಇಂಪಾರ್ಟೆಂಟ್. ನಂಬರ್ 1 ದ ನ್ಯಾಚುರಲ್ ಕಾಸಸ್ ಆ್ಯಂಡ್ ದ ಮ್ಯಾನ್ ಮೇಡ್ ರೀಸನ್ಸ್. ಎರಡಿದೆ, ಮಾನವ ನಿರ್ಮಿತ ಕಾರಣಗಳು ಹಾಗೂ ಸ್ವಾಭಾವಿಕ ಕಾರಣಗಳು. ನಂಬರ್ 1 ಡಿಫಾರೆಸ್ಟೇಷನ್, ದಟ್ ಈಸ್ ದ ಮ್ಯಾನ್ ಮೇಡ್, ಅಂದರೆ ಅರಣ್ಯನಾಶ. ಓವರ್ ಗ್ರೇಸಿಂಗ್, ಅತಿಯಾಗಿ ಪ್ರಾಣಿಗಳನ್ನು ಹುಲ್ಲನ್ನು ಮೇಯಿಸುವುದು. ಶಿಫ್ಟಿಂಗ್ ಕಲ್ಟಿವೇಷನ್, ಸ್ಥಳಾಂತರ ಬೇಸಾಯ. ಗೊತ್ತಿದೆ ನಿಮಗೆ, ಈಗ ಕಡಿಮೆಯಾಗಿದೆ. ಹಿಂದಿನ ಕಾಲದಲ್ಲಿ ಅಲೆಮಾರಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗ್ತಾ ಅಲ್ಲಿ ಕಾಡನ್ನು ಕಡಿದು ಅವರಿಗೆ ಬೇಕಾದ ಬೆಳೆ ಬೆಳೀತಿದ್ರು. ಅದನ್ನು ಸ್ಥಳಾಂತರ ಬೇಸಾಯವನ್ನು ಕರೀತಾರೆ, ಶಿಫ್ಟಿಂಗ್ ಕಲ್ಟಿವೇಷನ್. ಇದರಿಂದ ಗುಡ್ಡದ ಮಣ್ಣು ಅಥವಾ ಕಾಡಿನ ಮಣ್ಣು ಸವೆದು ಹೋಗ್ತಿತ್ತು, ಫರ್ಟಿಲಿಟಿ ಹೋಗ್ತಿತ್ತು. ಆ್ಯಂಡ್ ಫಾಲ್ಟಿ ಮೆಥಡ್ಸ್ ಅಥವಾ ಈ ತಪ್ಪಾದಂಥ ಕೃಷಿ ವಿಧಾನಗಳು. ಸಾಮಾನ್ಯವಾಗಿ ಈ ಹಿಂದಿನ ಕಾಲದ ಕೃಷಿ ಪದ್ಧತಿ ಸ್ವಲ್ಪ ರಾಂಗ್ ಮೆಥಡ್ ಅಂತ ಹೇಳ್ತೇವೆ. ಆ್ಯಂಡ್ ಮೇಕಿಂಗ್ ಬ್ರಿಕ್ಸ್, ಟೈಲ್ಸ್ ಎಟ್ಸೆಟ್ರಾ. ಹಾಗೆ ಗಣಿಗಾರಿಕೆಯನ್ನು ಮಾಡುವಂಥದ್ದು ಅಥವಾ ಇಟ್ಟಿಗೆ ಅಥವಾ ಹೆಂಚು ಇತ್ಯಾದಿಗಳನ್ನು ಮಾಡಲಿಕ್ಕೆ ಭೂಮಿಯನ್ನು ಅಗೆದು ಮಣ್ಣನ್ನು ತೆಗೆಯುವಂಥದ್ದು. ಇದೇ ರೀತಿ ಇದೆಲ್ಲ ಯಾವುದು? ಮ್ಯಾನ್ ಮೇಡ್. ಆದರೆ ನ್ಯಾಚುರಲ್ ರೀಸನ್ಸ್ ನಿಮ್ಗೆ ಆಗಲೇ ನಾನು ಹೇಳಿದೆ, ಹರಿಯುವ ನದಿಯಿಂದ ಅಥವಾ ಗಾಳಿಯಿಂದ ಅಥವಾ ಸಮುದ್ರದ ಅಲೆಗಳಿಂದ ಒಂದು ಭೂಮಿಯ ಮೇಲಿನ ಮಣ್ಣು ಸವೆದು ಹೋಗುವುದು, ಇದು ಸಹ ಮಣ್ಣಿನ ಸವೆತಕ್ಕೆ ಕಾರಣ. ಮುಖ್ಯವಾದ ಕಾರಣಗಳನ್ನು ತಿಳ್ಕೊಂಡ್ರೆ ಮ್ಯಾನ್ ಮೇಡ್, ಡಿಫಾರೆಸ್ಟೇಷನ್, ಓವರ್ ಗ್ರೇಸಿಂಗ್, ಶಿಫ್ಟಿಂಗ್ ಕಲ್ಟಿವೇಷನ್, ಫಾಲ್ಟಿ ಮೆಥಡ್ಸ್ ಆ್ಯಂಡ್ ಮೇಕಿಂಗ್ ಬ್ರಿಕ್ಸ್, ಟೈಲ್ಸ್ ಎಟ್ಸೆಟ್ರಾ. ಸೊ ದ ಎಫೆಕ್ಟ್ಸ್, ಹೀಗೆ ಮಣ್ಣು ಸವಿಯುತ್ತಾ ಹೋದರೆ, ಭೂಮಿ ಮೇಲಿನ ಮಣ್ಣು ಸವಿಯುತ್ತಾ ಹೋದರೆ ಮಾನವ ಜೀವನಕ್ಕೆ ಮುಂದೆ ಕಷ್ಟ ಇದೆ. ಯಾಕಂದರೆ ಯಾವ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಭೂಮಿಯಲ್ಲಿ ತೇವಾಂಶ ಇರುವುದಿಲ್ಲ, ಭೂಮಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ, ಕ್ರಮೇಣವಾಗಿ ಭೂಮಿ ಬಂಜರಾಗ್ತಾ ಹೋಗ್ತದೆ. ಸೊ ಇದನ್ನೇ ನಾವೇನು ಹೇಳುವುದು? ಮಣ್ಣಿನ ಅಥವಾ ಸವೆತ ಅಂತ ಹೇಳುವುದು, ಸಾಯಿಲ್ ಇರೋಷನ್ ಅಂತ ಹೇಳುವುದು. ಇದರಿಂದ ಏನಾಗ್ತದೆ? ನಂಬರ್ 1 ಫಾಲ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ, ಕೃಷಿ ಉತ್ಪಾದನೆ ತಗ್ಗುತ್ತದೆ. ಇಟ್ ಲೀಡ್ಸ್ ಟು ಸಿಲ್ಟಿಂಗ್ ಆ್ಯಂಡ್ ಫ್ಲಡ್ಸ್, ಭೂಮಿ ಮೇಲಿನ ಮಣ್ಣು ಸವೆದು ಹೋಗಿ ನದಿ ತಳವನ್ನು, ಸಾಗರ ತಳವನ್ನು ತುಂಬುತ್ತದೆ. ಅಲ್ಲಿ ಸಿಲ್ಟಿಂಗ್ ಅಂದರೆ ಆ ನದಿಯ ತಳ, ಸಮುದ್ರದ ತಳ ಈ ಹೂಳಿನಿಂದ ತುಂಬುವುದು. ಇದರಿಂದ ನೆರೆ, ಭೂಮಿಯ ಮಣ್ಣು ಹೋಗಿ ಸಾಗರ ಮತ್ತು ನದಿ ತಳ ತುಂಬಿದರೆ ಅಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಅವಕಾಶ ಕಡಿಮೆಯಾಗಿ ಆ ನೀರು ಭೂಮಿ ಮೇಲೆ ಹರಿಯುವಂಥದ್ದು. ಇದರಿಂದ ಕೃತಕ ನೆರೆ ಅಥವಾ ನೆರೆ ಹಾವಳಿ ಜಾಸ್ತಿ ಆಗುವುದು. ಚೇಂಜ್ ಆಫ್ ದ ಕೋರ್ಸ್ ಆಫ್ ರಿವರ್ಸ್, ಮಣ್ಣಿನಲ್ಲಿ ನೀರಿನಲ್ಲಿ ಹೂಳು ತುಂಬುವುದರಿಂದ ಅಥವಾ ನದಿ ತಳದಲ್ಲಿ ನದಿ ತನ್ನ ಪಥ ಬದಲಾಯಿಸ್ತದೆ. ರಿಡಕ್ಷನ್ ಆಫ್ ಕೆಪಾಸಿಟಿ ಆಫ್ ದ ರಿಸರ್ವಾಯರ್ಸ್, ಜಲಾಶಯಗಳಲ್ಲಿ ಹೂಳು ಬಂದು ತುಂಬುವುದರಿಂದ ಜಲಾಶಯಗಳು ಹಿಡಿದಿಟ್ಟುಕೊಳ್ಳುವ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ. ಗ್ರೌಂಡ್ ವಾಟರ್ ಲೆವೆಲ್ ಇಸ್ ಲೋವರ್ಡ್, ನಾನು ಆಗಲೇ ಹೇಳಿದೆ. ಇದರಿಂದ ಅಂತರ್ಜಲದ ಪ್ರಮಾಣ ಏನಾಗ್ತದೆ ಕೇಳಿದರೆ ಕಡಿಮೆ ಆಗ್ತದೆ, ಅದನ್ನು ನಾವೀಗ ಅನುಭವಿಸ್ತಿದ್ದೇವೆ. ಡಿಕ್ರೀಸ್ ಇನ್ ಸಾಯಿಲ್ ಮಾಯಿಶ್ಚರ್, ಆಗಲೇ ನಾನು ಹೇಳಿದೆ ಮಣ್ಣಿನಲ್ಲಿರುವಂಥ ತೇವಾಂಶ ಕಡಿಮೆ ಆಗ್ತದೆ. ಯಾಕಂದರೆ ಬೆಳೆ ಬೆಳೆಬೇಕಾದ್ರೆ ತೇವಾಂಶ ಬೇಕು, ಆದರೆ ತೇವಾಂಶವೇ ಇರುವುದಿಲ್ಲ, ಮಣ್ಣು ಡ್ರೈ ಆಗಿ ಹೋಗ್ತದೆ. ಆ್ಯಂಡ್ ವೆಜಿಟೇಷನ್ ಕವರ್ಸ್ ಡ್ರೈಸ್ ಅಪ್, ಭೂಮಿ ಮೇಲಿನ ಸ್ವಾಭಾವಿಕ ಸಸ್ಯವರ್ಗ ಇದರಿಂದ ನಾಶ ಆಗ್ತದೆ, ಏನು ಒಣಗಿ ಹೋಗಿಬಿಡ್ತವೆ. ಡ್ರಾಟ್ ಇನ್ಕ್ರೀಸ್, ಆಗಾಗ ಬರಗಾಲ ಜಾಸ್ತಿ ಆಗ್ತದೆ. ಎಕಾನಮಿ ಆ್ಯಸ್ ಎ ಹೋಲ್ ಸಫರ್ಸ್, ಗೊತ್ತಿಲ್ಲ ನಿಮಗೆ, ಭಾರತದ ಇದರಿಂದ ಅರ್ಥವ್ಯವಸ್ಥೆ, ಬೆಳೆ ಬರುವುದಿಲ್ಲ, ನೀರು ಇರುವುದಿಲ್ಲ, ಇದರಿಂದ ಭಾರತದ ಅರ್ಥವ್ಯವಸ್ಥೆ ಮೇಲೆ ಇದು ಪ್ರತಿಕೂಲ ಅಥವಾ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತದೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ಎಫೆಕ್ಟ್ಸ್. ಒನ್ಸ್ ಅಗೇನ್ ರಿಮೆಂಬರ್ ದ ಎಫೆಕ್ಟ್ಸ್ ಆಫ್ ದ ಎಕನಾಮಿ ಆ್ಯಸ್ ಎ ಹೋಲ್ ಸಫರ್ಸ್ ಎ ಗ್ರೇಟ್ ಸೆಟ್ ಬ್ಯಾಕ್, ಭಾರತದ ಅರ್ಥವ್ಯವಸ್ಥೆ ಮೇಲೆ ದೊಡ್ಡ ಹಿನ್ನಡೆಯನ್ನು ಇದು ಉಂಟು ಮಾಡುತ್ತದೆ. ಸೊ ದ ನೆಕ್ಸ್ಟ್ ಕನ್ಸರ್ವೇಷನ್ ಆಫ್ ಸಾಯಿಲ್, ನಾನು ಆಗಲೇ ಹೇಳಿದೆ ಈ ಪಾಠದಲ್ಲಿ ಅತಿ ಮುಖ್ಯ ಪ್ರಶ್ನೆ ಅಂದರೆ, ಗೊತ್ತಿಲ್ಲ ನಿಮಗೆಲ್ಲರಿಗೂ, ಪ್ರತಿ ವರ್ಷ ವಾಸ್ತವಿಕ ಅಂಶಗಳ ಮೇಲೆ ಪ್ರಶ್ನೆ ಬಂದೇ ಬರ್ತದೆ. ಅದರಲ್ಲಿ ಮುಖ್ಯವಾಗಿ ಮಣ್ಣಿನ ಪಾಠದ ಮೇಲೆ ಒಂದು ಪ್ರಶ್ನೆ ಬಂದೇ ಬರ್ತದೆ, ಯಾಕಂದರೆ ಇದು ನಮ್ಮೆಲ್ಲರ ಜವಾಬ್ದಾರಿ.
ಅರಣ್ಯದ ಬಗ್ಗೆ ಒಂದು ಪ್ರಶ್ನೆ ಮುಂದೆ ಬರುತ್ತೆ. ಮುಂದಿನ ಪಾಠ ಅರಣ್ಯ ಸಂಪನ್ಮೂಲ ಬಗ್ಗೆ, ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಅರಣ್ಯವನ್ನು ನಾಶವನ್ನು ತಡೆಗಟ್ಟುವ ವಿಧಾನಗಳ ಬಗ್ಗೆ ನಿಮಗೆ ಪ್ರಶ್ನೆ ಬರುತ್ತೆ. ಹಾಗೆ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಒಂದೊಂದು ಪ್ರಶ್ನೆಯನ್ನು ಖಂಡಿತ ಕೇಳ್ತಾರೆ. ಕ್ವಶನ್ ಪೇಪರ್ ರಿವಿಷನ್ ಮಾಡುವ ನಿಮ್ಗೆ ಗೊತ್ತಾಗ್ತದೆ ಅದನ್ನು ನೋಡಿದರೆ. ಸೊ ಇಲ್ಲಿಯಾಗಿ ಈ ಪಾಠದಲ್ಲಿ ಈ ಪ್ರಶ್ನೆ ಹಲವು ಬಾರಿ ಇದನ್ನು ಕೇಳಿದ್ದಾರೆ, ಕೇಳ್ತಾರೆ ಗೊತ್ತಿರಲಿ. ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳು ಯಾವುವು? ಫಸ್ಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ಕನ್ಸರ್ವೇಷನ್? ಕನ್ಸರ್ವೇಷನ್ ಅಂದರೆ ಮಣ್ಣಿನ ರಕ್ಷಣೆ, ಮಣ್ಣಿನ ಸಂರಕ್ಷಣೆ ಅಂತ. ಸಂರಕ್ಷಣೆ ಮಾಡುವುದಂದರೆ ಏನು ಗೊತ್ತಿರಲಿ 1 ಮಾರ್ಕಿಗೆ. ಪ್ರೊಟೆಕ್ಷನ್ ಆಫ್ ಸಾಯಿಲ್ ಫ್ರಮ್ ಇರೋಷನ್, ಮಣ್ಣನ್ನು ಅದರ ಸವೆತದಿಂದ ರಕ್ಷಣೆ ಮಾಡುವುದು. ಹಾಗೆ ಪ್ರಿಸರ್ವೇಷನ್ ಆಫ್ ಫರ್ಟಿಲಿಟಿ, ಮಣ್ಣಿನ ಫಲವತ್ತತೆಯನ್ನು ಉಳಿಸುವುದು. ಇಟ್ ಈಸ್ ಕಾಲ್ಡ್ ಸಾಯಿಲ್ ಕನ್ಸರ್ವೇಷನ್. ಮಣ್ಣು ಸವೆದು ಹೋಗದಂತೆ ತಡೆಯುವುದು, ಮಣ್ಣಿನಲ್ಲಿರುವ ಫಲವತ್ತತೆ ಹೊರಟು ಹೋಗದಂತೆ ತಡೆಯುವುದು. ಇದನ್ನೇ ಸಾಯಿಲ್ ಕನ್ಸರ್ವೇಷನ್ ಅಥವಾ ಮಣ್ಣಿನ ಸಂರಕ್ಷಣೆ ಅಂತ ಕರೀತಾರೆ. ಒನ್ಸ್ ಅಗೇನ್, ಪ್ರೊಟೆಕ್ಷನ್ ಆಫ್ ಸಾಯಿಲ್ ಫ್ರಮ್ ಇರೋಷನ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಫರ್ಟಿಲಿಟಿ ಆಫ್ ದ ಸಾಯಿಲ್ ಈಸ್ ಕಾಲ್ಡ್ ಸಾಯಿಲ್ ಕನ್ಸರ್ವೇಷನ್. ಆಲ್ ಆಫ್ ಯು ರಿಮೆಂಬರ್, ವೆರಿ ಇಂಪಾರ್ಟೆಂಟ್ ಕ್ವಶನ್, ವಾಟ್ ಈಸ್ ಸಾಯಿಲ್ ಕನ್ಸರ್ವೇಷನ್? ಸೆವೆರಲ್ ಮೆಜರ್ಸ್ ಆರ್ ಅಡಾಪ್ಟೆಡ್ ಫಾರ್ ಕನ್ಸರ್ವಿಂಗ್ ಸಾಯಿಲ್. ಈಗಾಗಲೇ ವೈಯಕ್ತಿಕವಾಗಿ ಸಮುದಾಯ ಮಟ್ಟದಲ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಅನೇಕ ಕ್ರಮಗಳನ್ನು ಈ ಬಗ್ಗೆ ಕೈಗೊಳ್ಳಲಾಗಿದೆ. ಅವುಗಳಲ್ಲಿ ಮೊದಲಾದವು ಅಂತೇಳಿದರೆ ನಂಬರ್ 1 ಎಫಾರೆಸ್ಟೇಷನ್ ಆ್ಯಂಡ್ ರೀಫಾರೆಸ್ಟೇಷನ್. ಅಲ್ಲಿ ಕಾರಣ ನೀವು ತಿಳ್ಕೊಂಡಿದ್ರಿ, ಆ ಕಾರಣಕ್ಕೆ ವ್ಯತಿರಿಕ್ತವಾದ ಒಂದು ಸುಧಾರಣಾ ಕ್ರಮವನ್ನು ನಾವು ತಗೊಳ್ಳೋದು. ಅಲ್ಲಿ ಡಿಫಾರೆಸ್ಟೇಷನ್ ಇಸ್ ದ ಕಾಸಸ್ ಫಾರ್ ದ ಸಾಯಿಲ್ ಕನ್ಸರ್ವೇಷನ್. ಸೊ ವಿ ಹ್ಯಾವ್ ಟು ಮೇಕ್ ಎಫಾರೆಸ್ಟೇಷನ್. ಕಾಡನ್ನು ನಾವು ನಾಶ ಮಾಡುವುದರ ಬದಲಾಗಿ ಕಾಡನ್ನು ರಕ್ಷಣೆ ಮಾಡಲೇಬೇಕು, ಬೆಳೆಸಲೇಬೇಕು. ಯಾವುದಕ್ಕೆ? ಮಣ್ಣಿನ ಸವೆತ ತಡೆಗಟ್ಟಲಿಕ್ಕೆ. ಕಂಟ್ರೋಲ್ಡ್ ಓವರ್ ಗ್ರೇಸಿಂಗ್, ಪ್ರಾಣಿಗಳನ್ನು ಅತಿಯಾಗಿ ಮೇಯಿಸುವುದರಿಂದ ಭೂಮಿ ಮೇಲಿನ ಹುಲ್ಲಿನ ಬೇರು ಪದರು ನಾಶ ಆಗ್ತದೆ. ಅದರಿಂದ ಹುಲ್ಲುಗಳು ಬೆಳೆದರೆ ಮಣ್ಣಿನ ಸಂರಕ್ಷಣೆ ಆಗ್ತದೆ. ಅದರಿಂದ ಪ್ರಾಣಿಗಳನ್ನು ಅತಿಯಾಗಿ ಮೇಯಿಸಬಾರದು. ಕಾಂಟರ್ ಫಾರ್ಮಿಂಗ್, ಇಲ್ಲಿ ಕೊಟ್ಟಿದ್ದಾರೆ. ಕಾಂಟರ್ ಫಾರ್ಮಿಂಗ್ ಅಂದರೆ ಇಡೀ ಜಾರಿಗೆ ಅಡ್ಡಲಾಗಿ ಈ ರೀತಿಯಲ್ಲಿ ಏನು ಮಾಡುವಂಥದ್ದು, ಬೇಸಾಯ ಮಾಡುವಂಥ ಪದ್ಧತಿ. ಅದನ್ನು ಇಳಿಜಾರು ಉಳುಮೆ ಅಂತ ಕರೀತಾರೆ. ಅಡ್ಡಲಾಗಿ ಉಳುಮೆ ಮಾಡಿ ಬೇಸಾಯ ಮಾಡುವಂಥದ್ದು. ನೇರವಾಗಿ ಮಣ್ಣು ಸವೆದು ಹೋಗಿದ್ದಾಗೆ ಮೆಟ್ಟಿಲುಗಳನ್ನಾಗಿ ಮಾಡೋದು. ಕನ್ಸ್ಟ್ರಕ್ಷನ್ ಆಫ್ ಚೆಕ್ ಡ್ಯಾಮ್, ತಡೆಗೋಡೆಗಳನ್ನು ಅಥವಾ ತಡೆ ಡ್ಯಾಮ್ಗಳನ್ನು ಅಥವಾ ಕಟ್ಟುವಂಥದ್ದು, ಬದುಗಳನ್ನು ಕಟ್ಟುವಂಥದ್ದು. ಕಾಂಟರ್ ಬಂಡಿಂಗ್ ಅಂದರೆ ಇಲ್ಲಿ ಬಂಡ್ಸ್ಗಳನ್ನು ಕಟ್ಟುವಂಥದ್ದು. ಯಾವುದು? ನೀವು ಗದ್ದೆ ಇದ್ದರೆ ಗದ್ದೆಗಳಿಗೆ ಬದು ಅಂತ ಹೇಳ್ತೇವೆ ನಾವು, ಅದನ್ನು ಬಂಡ್ ಅಂತ ಹೇಳ್ತೇವೆ. ಅದನ್ನು ಕಟ್ಟುವಂಥದ್ದು, ಅಡ್ಡಲಾಗಿ ಬದುಗಳನ್ನು ಕಟ್ಟುವುದು. ಆ್ಯಂಡ್ ಗಲ್ಲಿ ಕಂಟ್ರೋಲ್, ಸ್ಟೆಪ್ಗಳನ್ನಾಗಿ ಬೆಂಚ್ ಟೆರೇಸಿಂಗ್, ಇಲ್ಲಿ ಕೊಟ್ಟಿದ್ದಾರೆ. ಬೆಂಚ್ ಟೆರೇಸಿಂಗ್, ಗುಡ್ಡಗಾಡು ಪ್ರದೇಶದಲ್ಲಿ ವ್ಯವಸಾಯವನ್ನು ಯಾವ ರೀತಿ ಸ್ಟೆಪ್ ಆಗಿ ಮಾಡ್ತಾರೆ ಅದನ್ನು. ನೆಕ್ಸ್ಟ್ ಗಲ್ಲಿ ಕಂಟ್ರೋಲ್, ಕಾಂಟರ್ ಬಂಡಿಂಗ್, ಕನ್ಸ್ಟ್ರಕ್ಷನ್ ಆಫ್ ಚೆಕ್ ಡ್ಯಾಮ್, ಕಾಂಟರ್ ಫಾರ್ಮಿಂಗ್, ಕಂಟ್ರೋಲ್ಡ್ ಓವರ್ ಗ್ರೇಸಿಂಗ್, ಎಫಾರೆಸ್ಟೇಷನ್ ಆ್ಯಂಡ್ ಬೆಂಚ್ ಟೆರೇಸಿಂಗ್. ಇವುಗಳು ಆಧುನಿಕ ಕಾಲದ ವ್ಯವಸಾಯ ಪದ್ಧತಿಗಳು. ಇದರಿಂದ ಮಣ್ಣಿನ ಸಂರಕ್ಷಣೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯ, ಮಣ್ಣು ಕೊಚ್ಚಿಕೊಂಡು ಹೋಗದಂತೆ. ಸೊ ಒನ್ಸ್ ಅಗೇನ್ ಥಿಂಕ್ ಆ್ಯಂಡ್ ಆನ್ಸರ್. ವಾಟ್ ಈಸ್ ಸಾಯಿಲ್ ಇರೋಷನ್? Soil erosion refers to the removal of top soil by natural agents and also man-made reasons is called soil erosion. Discuss and answer. Mention the main causes of soil erosion. ಇಲ್ಲಿ ಕೊಟ್ಟಿದ್ದಾರೆ, ಇದನ್ನು ನೀವು ನೋಟ್ಸಲ್ಲಿ ಬರ್ಕೊಂಡ್ರಾಯ್ತು. And very important, the measures taken to the conservation of soil. Very important question. And the exercise questions are given, very simple and easy. ಕ್ವಶನ್ ಪ್ರಕಾರ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಅದೇ ರೀತಿ ನೀವು ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಬರೀರಿ. ಈ ಪಾಠದಲ್ಲಿ ಯಾವುದೇ ಭಾಗವನ್ನು ಬಿಡಲಿಲ್ಲ ಈ ಸಲ. ಸೊ ರಿಮೆಂಬರ್, ಥ್ಯಾಂಕ್ ಯು ಆಲ್ ಆಫ್ ಯು. ಒನ್ಸ್ ಅಗೇನ್ ರಿಮೆಂಬರ್ the important question of this lesson: the features of soil, types of soil, the meaning of soil, and more important, that is the conservation of soil. In this, meaning of conservation and reason for soil erosion, effects of soil erosion, and methods
to conservation of soil erosion. So thank you all once again.